ಹಾಯ್, ವೆಲ್ಕಮ್ ಟು ವಿರಾಸ್ ಹೋಮ್. ಇವತ್ತು ನಾವು ದಹಿ ಭಿಂಡಿ ಮಾಡೋದು ಹೇಗೆ ಅಂತ ನೋಡೋಣ. ಬೆಂಡೆಕಾಯಿ ಇದೆಯಲ್ಲ, ಇದು ಒಂದು ಸಂಪೂರ್ಣ ಪೋಷಕಾಂಶ ಉಳ್ಳುವಂಥ ಒಂದು ತರಕಾರಿ. ಇದು ಸುಮಾರು ಜನ ಲೋಳೆ ಥರ ಇದೆ ಅಂತ ಇಷ್ಟಪಡಲ್ಲ, ಆದರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವತ್ತು ದಹಿ ಭಿಂಡಿ ಹೇಗೆ ಮಾಡಬೇಕು ಅಂತ ನೋಡೋಣ. ಮತ್ತು ಸುಲಭವಾಗಿದೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಮೊದಲು ಬೆಂಡೆಕಾಯಿನ ನೀಟಾಗಿ ತೊಳೆದು ಬಟ್ಟೆಯಿಂದ ಒರೆಸ್ಕೊಳ್ಬೇಕು. ಇಲ್ಲ ಅಂದರೆ ಕಟ್ ಮಾಡಬೇಕಾದ್ರೆ ಲೋಳೆ ಥರ ಬಂದುಬಿಡುತ್ತೆ. ಅದನ್ನ ಚೆನ್ನಾಗಿ ಬಟ್ಟೆಯಿಂದ ಒರೆಸ್ಕೊಂಡು ಡ್ರೈ ಮಾಡಿಕೊಂಡು ಈ ಥರ ಕಟ್ ಮಾಡಬೇಕು. ಇದು ಸುಮಾರು ಮಕ್ಕಳು ಲೋಳೆ ಈ ಥರ ಇದೆ ಅಂತಲೇ ಊಟ ಮಾಡಲ್ಲ. ಇದನ್ನ ಡಿಫ್ರೆಂಟ್ ವೇನಲ್ಲಿ ಮಾಡಿದ್ರೆ ಒಳ್ಳೆ ಪೋಷಕಾಂಶ ಇರುವ ಒಂದು ಆಹಾರನ ತಗೊಂಡಂಗೆ ಆಗುತ್ತೆ. ಮೊದಲು ಬೌಲ್ಗೆ ಒಂದು ಅರ್ಧ ಬೌಲಲ್ಲಿ ಗಟ್ಟಿ ಮೊಸರನ್ನ ತಗೋಬೇಕು. ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಪೌಡರ್ ಅರ್ಧ ಸ್ಪೂನು, ಮತ್ತು ರೆಡ್ ಚಿಲ್ಲಿ 1 ಸ್ಪೂನು, ಗರಂ ಮಸಾಲ ಒಂದು ಅರ್ಧ ಸ್ಪೂನು, ಧನಿಯಾ ಪುಡಿ ಅರ್ಧ ಸ್ಪೂನು, ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಕಡಿಬೇಕಿದು. ಚೆನ್ನಾಗಿ ಪೇಸ್ಟ್ ಆಗೋ ಥರ ನೋಡಬೇಕು. ಗಂಟಾಗಿರಬಾರ್ದು. ಇದನ್ನು ನೀಟಾಗಿ ಪೇಸ್ಟ್ ಹಾಕಿಬಿಡ್ಬೇಕು. ಇದು ಅಲ್ಲಿವರೆಗೂ ಈ ಥರ ಸ್ಪೂನ್ನ ಆಡಿಸ್ಬಿಟ್ಟು ಕಡಿಬೇಕು. ಇದನ್ನು ಈ ಥರ ಪೇಸ್ಟ್ ಮಾಡಿಬಿಟ್ಟು ಸೈಡ್ಗೆ ಎತ್ತಿಟ್ಕೋಬೇಕು. ನಂತರ ಬಾಣಲಿಗೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಬೆಂಡೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಫ್ರೈ ಮಾಡಬೇಕು. ಯಾವಾಗಲೂ ಬೆಂಡೆಕಾಯಿ ಪಲ್ಯ ಮಾಡಬೇಕಾದ್ರೆ, ಬೆಂಡೆಕಾಯಿ ರೆಸಿಪಿ ಮಾಡಬೇಕಾದ್ರೆ ಅದನ್ನು ಎಣ್ಣೆಲಿ ಹುರಿಬೇಕು. ಎಣ್ಣೆಲಿ ಹುರಿದ್ರೆ ಲೋಳೆ ಥರ ಆಗೋದಿಲ್ಲ. ಅದು ಎಣ್ಣೆಲಿ ಹುರಿಬೇಕು. ಇಲ್ಲಾಂದರೆ ಪಲ್ಯ ಎಲ್ಲ ಮಾಡಬೇಕಾದ್ರೆ ಒಂದು ಸ್ವಲ್ಪ ಮಜ್ಜಿಗೆ ಹಾಕಿಬಿಟ್ರೆ, ಬೇಯಬೇಕಾದ್ರೆ ಮಜ್ಜಿಗೆ ಹಾಕಿದ್ರೆ ಈ ಥರ ಲೋಳೆ ಆಗೋದಿಲ್ಲ. ನಂತರ ಸೈಡಿಗೆ ಎತ್ತಿಟ್ಕೋಬೇಕು. ಇದಕ್ಕೆ ಒಂದು 3 ಸ್ಪೂನು ಎಣ್ಣೆ ಹಾಕಬೇಕು ಅದೇ ಬಾಣಲಿಗೆ, ಮತ್ತು ಒಂದು ಅರ್ಧ ಸ್ಪೂನು ಜೀರಿಗೆ, ಒಂದೇ ಒಂದು ಮೆಣಸಿನ್ಕಾಯಿ ಫ್ಲೇವರ್ಗೆ. ಮೊಸರಲ್ಲೇ ಹಸಿ ಮೆಣಸಿನ್ಕಾಯಿ ಪುಡಿ ಹಾಕಿರ್ತೀವಿ, ಸೊ ಫ್ಲೇವರ್ಗೆ ಇಲ್ಲಿ ಒಂದೇ ಒಂದು ಮೆಣಸಿನ್ಕಾಯಿ ಹಾಕಬೇಕು. ಒಂದು ದೊಡ್ಡ ಗಾತ್ರದ ಈರುಳ್ಳಿ ಕಟ್ ಮಾಡಿಬಿಟ್ಟು ಹಾಕಬೇಕು. ಇದು ಸ್ವಲ್ಪ ಮೆದು ಆಗೋವರೆಗೂ ಫ್ರೈ ಮಾಡಬೇಕು ಒಗ್ಗರಣೆಗೆ. ನಂತರ ಇದಕ್ಕೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಬೇಕು. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಇದೇ ಥರ ಫ್ರೈ ಮಾಡಬೇಕು. ನಂತರ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಮತ್ತು ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಬೇಕು. ಯಾಕಂದರೆ ಎಣ್ಣೆಲಿ ಸ್ವಲ್ಪ ಹಾಕಿದ್ರೆ, ಅರಿಶಿನ ಮತ್ತು ಚಿಲ್ಲಿ ಪೌಡರ್ ಹಾಕಿದ್ರೆ ಸ್ವಲ್ಪ ಕಲರ್ ಬಂದುಬಿಡುತ್ತೆ. ನಂತರ ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಮೊಸರು, ಅದನ್ನು ಹಾಕಿ ಫ್ಲೇಮ್ನ ಆಫ್ ಮಾಡಬೇಕು. ಆಫ್ ಮಾಡಿಬಿಟ್ಟು ಹಾಕಿಲ್ಲ ಅಂದರೆ ಇದು ಒಡೆದೋಗುತ್ತೆ, ಮೊಸರು ಒಡೆದೋಗುತ್ತೆ. ಸೊ ಫ್ಲೇಮ್ ಆಫ್ ಮಾಡಿಬಿಟ್ಟು ಹಾಕಿ ಆಡಿಸ್ಬಿಟ್ಟು ಮತ್ತೆ ಫ್ಲೇಮ್ನ ಆನ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಇರಬೇಕು. ಇದನ್ನು ಈ ಥರ ಚೆನ್ನಾಗಿ ಬೇಯೋಕ್ಕೆ ಬಿಡಬೇಕು. ನಂತರ ಇದು ಎಣ್ಣೆ ಸ್ವಲ್ಪ ಸೈಡ್ ಆಗಬೇಕು, ಆ ಥರ ಬೇಯಬೇಕಿದು. ಮಸಾಲೆಯಿಂದ ಎಣ್ಣೆ ಸಪ್ರೇಟ್ ಆಗಬೇಕು. ನಂತರ ಇದಕ್ಕೆ ಹುರಿದಿಟ್ಟಿದ್ದೀವಲ್ಲ ಆ ಬೆಂಡೆಕಾಯಿನ ಹಾಕಿಬಿಟ್ಟು ಫ್ರೈ ಮಾಡಬೇಕು. ಇದಕ್ಕೆ ಗ್ರೇವಿ ಸ್ವಲ್ಪ ತೆಳು ಬೇಕಾದರೆ ನೀರು ಹಾಕ್ಬೋದು, ಅಥವಾ ಹಾಕದೇನೂ ಇರ್ಬೋದು. ಅಥವಾ ನಮ್ಗೆ ಜಾಸ್ತಿ ಗ್ರೇವಿ ಬೇಕು, ಅನ್ನಕ್ಕೆಲ್ಲ ತಿನ್ನಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರಾದರೂ ಹಾಕ್ಬೋದು. ಹಾಕ್ಬಿಟ್ಟು ಒಂದು 5 ನಿಮಿಷ ಬೇಯೋಕ್ಕೆ ಬಿಡಬೇಕು. ನಂತರ ಇದಕ್ಕೆ ಕಸೂರಿ ಮೇಥಿ, ಒಳ್ಳೆ ಫ್ಲೇವರ್ ಕೊಡುತ್ತೆ ಕಸೂರಿ ಮೇಥಿ. ನಂತರ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಇದನ್ನು ಆಡಿಸ್ಬಿಟ್ಟು ಈ ಥರ ದಹಿ ಭಿಂಡಿ ರೆಡಿ. ಇದು ಚಪಾತಿ, ಪೂರಿ ಮತ್ತು ಸ್ವಲ್ಪ ತೆಳು ಇದ್ದರೆ ಅನ್ನೋ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಮಾಡಿ ಟೇಸ್ಟ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಮರಿಬೇಡಿ.